ವಾಟ್ ಇಸ್ ದ ಸೊಲ್ಯೂಷನ್? ಇದೇ ರೀತಿ ಆಯ್ತು ಅಂತಂದ್ರೆ ಕರಾವಳಿಯಲ್ಲಿ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಮಟ್ಟದ ಬೆಲೆ ತೆರಬೇಕಾಗತ್ತೆ, ಬಹಳ ದೊಡ್ಡ ಮಟ್ಟದ ಬೆಲೆ ತೆರಬೇಕಾಗತ್ತೆ. ಆಗಬೇಕಾಗಿರೋದು ಅಲ್ಲಲ್ಲಿ ಶಾಂತಿ ಸಭೆಗಳು, ಎರಡೂ ಸಮುದಾಯಗಳನ್ನ ಕೂರಿಸಿಕೊಂಡು ಪ್ರತ್ಯೇಕವಾಗಿ ತಾಲೂಕುವಾರು ಮಟ್ಟದಲ್ಲಿ ಶಾಂತಿ ಸಭೆಗಳು ನಿರ್ಣಯ ಆಗಬೇಕು. ಇವಾಗಿನ ಪರಿಸ್ಥಿತಿಯನ್ನ ನಾವು ನೋಡಿದ್ರೆ ಯಾವಾಗ ಸುಹಾಸ್ ಶೆಟ್ಟಿ ಪ್ರಕರಣ ನಡೆಯಿತು, ಆ ನಂತರದ ದಿನಗಳಲ್ಲಿ ಸಮುದಾಯದ ಮೇಲೆ ಒಂದು ರೀತಿಯ ಗುಮಾನಿಗಳು ಆಜ್ಞೆ ನಡೀತಾ ಇವೆ. ಅಲ್ಲಿ ಆಗ್ತದೆ, ಇಲ್ಲಿ ಆಗ್ತದೆ, ಅದಾಗ್ತದೆ. ಈ ಸಾಮಾಜಿಕ ಜಾಲತಾಣಗಳನ್ನ ಉಪಯೋಗ ಮಾಡಿಕೊಂಡು ಅದರಲ್ಲಿ ಬೇಡದ್ದನ್ನೆಲ್ಲ ಬರೆಯುವುದು, ಆ ತಲೆಯನ್ನ ತೆಗೀತೇವೆ, ಈ ತಲೆಯನ್ನ ತೆಗೀತೇವೆ ಅಂತ ಹೇಳಿ ಬೇರೆ ಬೇರೆ ರೀತಿಯ ಪುಕಾರುಗಳನ್ನು ಎಬ್ಬಿಸುವುದು. ಈ ಪರಿಸ್ಥಿತಿಯಲ್ಲಿ ಸಮುದಾಯದ ಒಳಗೆ ನಂಬಿಕೆಗಳು ಮತ್ತೆ ವಿಶ್ವಾಸಗಳನ್ನ ನಾವು ಮೂಡಿಸುವಂತಹ ಪ್ರಕ್ರಿಯೆಗಳು ನಡೆಯಬೇಕು. ಸುಹಾಸ್ ಶೆಟ್ಟಿ ಪ್ರಕರಣದ ಹಿಂದೆ ಫಾಜಿಲ್ ಪ್ರಕರಣವಾದಂತಹ ಸಂದರ್ಭದ ನಂತರದಲ್ಲಿ ತುಂಬಾ ಶಾಂತವಾಗಿತ್ತು. ಈ ಕರಾವಳಿ ಜಿಲ್ಲೆ ಯಾವುದೇ ರೀತಿಯ ಕೋಮು ವಿದ್ವೇಷಣೆಗಾಗ್ಲಿ ಅಥವಾ ಯಾವುದೇ ದೊಂಬಿ ದುಮ್ಮಾನಗಳಿಗಾಗ್ಲಿ ಬಲಿಯಾಗಿರಲಿಲ್ಲ. ಹಾಗಾಗಿ ಅಂತಹ ಸನ್ನಿವೇಶವನ್ನ ಬಳಸಿಕೊಂಡು ಪೊಲೀಸ್ ಇಲಾಖೆ ಇರಬಹುದು, ಜಿಲ್ಲಾಡಳಿತ ಇರಬಹುದು, ಸರ್ಕಾರ ಇರಬಹುದು, ಸಾಕಷ್ಟು ರೀತಿಯಲ್ಲಿ ವಿಶ್ವಾಸ ಮತ್ತೆ ನಂಬಿಕೆಗಳನ್ನ ಬೆಳೆಸುವ ಕೆಲಸವನ್ನ ಇನ್ನೊಂದು ಪ್ರಶ್ನೆ ಕೇಳ್ತೀನಿ ಗುರುಗಳೇ. ಸುಹಾಸ್ ಶೆಟ್ಟಿ ಹತ್ಯೆ ಆದ್ಮೇಲೆ ಪೊಲೀಸರು ಎಷ್ಟು ಅಲರ್ಟ್ ಆಗಿರ್ಬೇಕಾಗಿತ್ತು ಹೇಳಿ? ಕರಾವಳಿಯಲ್ಲಿ ಎಷ್ಟು ಅಲರ್ಟ್ ಆಗಿರ್ಬೇಕಾಗಿತ್ತು? ಇದನ್ನ ನಾವು ಮಾತಾಡ್ಲಿಕ್ಕೆ ಹೋದ್ರೆ ನಾಳೆ ಏನೇನಾಗಬಹುದು ಅಲ್ಲ ಗುರುಗಳೇ, ಇಟ್ ಇಸ್ ಅ ಫ್ಯಾಕ್ಟ್. ಅಲ್ಲ, ನಾವು ಒಂದು ಮಾತನ್ನ ಹೇಳಬೇಕು ಸಿಂಧುರಾಜಿ, ಏನು ಅಂತಂದ್ರೆ ಸಾಮಾನ್ಯವಾಗಿ ಇದಿರತ್ತೆ, ಏನ್ ಗೊತ್ತಾ, ಪೊಲೀಸ್ ಬೀಟ್ ಇರತ್ತೆ, ಆ ಬೀಟೇ ನಿಂತಿದೆ. ಈಗ ಒಂದು ಕೇಂದ್ರ ನಮ್ಮದು, ಬರುತ್ತೆ. ಕರಾವಳಿಯಲ್ಲಿ ಪೊಲೀಸರು ಕೈ ಕಟ್ಕೊಂಡು ಕೂತಿದಾರ, ಹೆದರ್ಕೊಂಡು ಬಾಗ್ಲಾಕೊಂಡು ಕೂತಿದಾರ ಅಂತ ನಾನು ಓಪನ್ ಆಗಿ ಕೇಳ್ತೀನಿ ಗುರುಗಳೇ. ಅಲ್ಲ, ಅಂದ್ರೆ ನಮಗೂ ಇದು ಅರ್ಥವಾಗದಂತ ವಿಷಯ. ಯಾಕೆ ಅಂತಂದ್ರೆ ಸುಹಾಸ್ ಶೆಟ್ಟಿ ಪ್ರಕರಣದಲ್ಲಿ ಒಬ್ಬರು ಪೊಲೀಸ್ ಅಧಿಕಾರಿಯ ಕೈವಾಡ ಇದೆ ಎನ್ನುವುದು ಜಗಜ್ಜಾಹೀರಾಗಿತ್ತು. ಅದು ಊಹಾಪೋಹನೋ ಅಥವಾ ಮಾತುಗಳು ಈ ತರ ಬಂದಿತ್ತಲ್ಲ. ಈ ಬಂದಾಗ ಆ ಪ್ರಕರಣವನ್ನ ಭೇದಿಸುವಂತಹ ಸನ್ನಿವೇಶದಲ್ಲಿ ಆರಕ್ಷಕರು ಅದನ್ನ ಸರಿಯಾಗಿ ಸಮಾಜಕ್ಕೆ ತಲುಪುವ ಕೆಲಸವನ್ನ ಮಾಡಲೇ ಇಲ್ಲ. ಒಂದು ಮಾತನ್ನ ನಿಮ್ಗೆ ಹೇಳ್ತೇನೆ. ಈಗ ಬೊಬ್ಬೆ ಹಾಕುವವರು ಏನೇನು ರೀತಿಯ ಬೊಬ್ಬೆ ಹಾಕ್ತಾರೆ, ಅದನ್ನ ಬದಿಗಿಟ್ಟು ನಾವು ಮಾತಾಡೋಣ. ಸುಹಾಸ್ ಶೆಟ್ಟಿಯ ಪ್ರಕರಣದ ನಂತರ ಬಜಪೆಯಲ್ಲಿ ಒಂದು ಜನಾಂದೋಲನ ಸಭೆ ಆಗ್ತದೆ. ಜನಾಂದೋಲನ ಸಭೆ ಆಗುವಾಗ ಪೊಲೀಸರು ಸುಮಾರು 3,000 ಮಂದಿ ಬಹಳ ಬಸ್ಸಲ್ಲಿ ಬಂದು ರಕ್ಷಣೆ ಕೊಡ್ತಾರೆ. ಆ ಶಾಂತವಾಗಿ ಜನಾಂದೋಲನ ಸಭೆ ನಡೆಯುತ್ತೆ. ಈಗ ಆಮೇಲೆ ಜನಾಂದೋಲನ ಸಭೆ ನಡೆದ ಮೇಲೆ ಏನಾಯ್ತು ಗೊತ್ತಾ, ಪೊಲೀಸ್ ಅಧಿಕಾರಿ ಹೇಳ್ತಾರೆ ಅವರು ಆ ಸಭೆಗೆ ಪರ್ಮಿಷನ್ ತಗೊಳ್ಳಿಲ್ಲ, ಯಾವುದೇ ರೀತಿಯ ಆಜ್ಞೆಯನ್ನ ತಗೊಳ್ಳಿಲ್ಲ, ಆದೇಶವನ್ನ ತಗೊಳ್ಳಿಲ್ಲ ಅಂತ ಹೇಳ್ತಾರೆ. ಅದರ ಮೇಲೆ ಕೇಸ್ ದಾಖಲು ಮಾಡ್ತಾರೆ. ಆಮೇಲೆ ಪ್ರಚೋದನಾಕಾರಿ ಮಾತುಗಳಾಗಿದೆ ಅನ್ನೋದರ ದೃಷ್ಟಿಯಿಂದ ಕೇಸನ್ನ ದಾಖಲು ಮಾಡ್ತಾರೆ. ಈಗ ಪ್ರಶ್ನೆ ಇರುವುದು, ಇದನ್ನ ಸಭೆ ಆಗುವಾಗಲೇ ತಡೆ ಹಿಡಿಯಬಹುದಿತ್ತಲ್ಲ, ಆದೇಶ ಸಿಗ್ಲಿಲ್ಲ ಅಂತಲ್ಲ, ಆದ್ರೆ ಆ ಸಭೆ ಮಾಡುವ ಮೊದಲಾಗಿಯೇ ತಡೆಯಬಹುದಿತ್ತಲ್ಲ, ಯಾಕೆ ತಡೆಯಲಿಲ್ಲ? ಹಾಗಿದ್ರೆ ಒಂದು ಕಡೆಯಲ್ಲಿ ಮಗುವನ್ನ ಚಿವುಟುವುದು, ಇನ್ನೊಂದು ಕಡೆಯಲ್ಲಿ ಕರಾವಳಿಯಂತಹ ಸೂಕ್ಷ್ಮ ಪ್ರದೇಶಗಳಲ್ಲಿ ಪೊಲೀಸರನ್ನ ನಿಯೋಜಿಸಬೇಕಾದ್ರೆ ತುಂಬಾನೇ ಯೋಚನೆ ಮಾಡಿ ಪೊಲೀಸ್ ಎಂಥ ಅಧಿಕಾರಿನ ಹಾಕ್ಬೇಕು ಅಂತ ಯೋಚನೆ ಮಾಡಿ ಹಾಕ್ಬೇಕು. ಒಂದು ತಿಂಗಳಲ್ಲಿ 3 ಕೊಲೆ ಆಗಿದೆ ಅಂತಂದ್ರೆ ಕರಾವಳಿ ಪೊಲೀಸರು ಏನ್ ಮಾಡ್ತಿದ್ದಾರೆ ಅಂತ ನಾನು ನೇರವಾಗಿ ಕ್ವೆಶ್ಚನ್ ಮಾಡ್ತೀನಿ. ಅಂದ್ರೆ ಒಂದು ಚೂರು ಭಯ ಇಲ್ಲ. ನೀವ್ ಹೇಳಿದ್ರಿ ನೈಟ್ ಗಸ್ತು ತಿರುಗೋದು ಅಂತ ಒಂದು ಇರುತ್ತೆ. ಅಂದ್ರೆ ಗಸ್ತು ತಿರುಗೋದನ್ನ ನಿಲ್ಲಿಸ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ದೆನ್ ವಾಟ್ ದೇ ಆರ್ ಡೂಯಿಂಗ್, ಏನ್ ಮಾಡ್ತಿದ್ದಾರೆ, ಅವ್ರ ಕೆಲಸ ಏನು? ಅಂದ್ರೆ ಈಗ ಒಂದು ವ್ಯವಸ್ಥೆ ಮನಸ್ಸು ಮಾಡಿದ್ರೆ, ಈ ಫೋಟೋ ನೆನಪು ಇದೆಯಾ ಸಮಯ ನಾನು ನೋಡಿರೋ ನೆನಪು ನನಗೆ, ಬಟ್ ಗೊತ್ತಿಲ್ಲ ನನಗೆ ಎಲ್ಲಿ ನೋಡಿದೀನಿ ಅಂತ. ಅಂದ್ರೆ ಒಂದು ನಿಮಿಷ ಮಾತಾಡ್ತೀನಿ. ಕರಾವಳಿಯಲ್ಲಿ ಅದನ್ನ ಒಂದು ಹತೋಟಿಗೆ ತೆಗೆದುಕೊಂಡು ಬರುವಂತ ಒಂದು ಶಕ್ತಿ ಆ ವ್ಯವಸ್ಥೆಗೆ ಇಲ್ಲ ಅಂತಂದ್ರೆ ಆ ವ್ಯವಸ್ಥೆಯಲ್ಲಿ ಸತ್ತಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಒಂದು ನಿಮಿಷ ಕೊಡಿ ನನಗೆ. ಜೂನ್ 10, 2023 ಇದು ತೇಜಸ್ವಿ ಸೂರ್ಯ, ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಆಗಿದ್ದ ವಿವೇಕ್ ರೆಡ್ಡಿ BJPಯವರು ಇವರು ಸೇರಿ ಒಂದು ಹೆಲ್ಪ್ಲೈನ್ ತೆಗಿತಾರೆ. ಈ ಹೆಲ್ಪ್ಲೈನ್ ಏನು ಅಂದರೆ, ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಪೊಲೀಸ್ನವರು ದೌರ್ಜನ್ಯ ಮಾಡಿದ್ರೆ ನೀವು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ. ಇವತ್ತು ಈ ಹೆಲ್ಪ್ಲೈನ್ ನಡೀತಾ ಇಲ್ಲ. ನಾನಿವತ್ತು ಕೇಳೋಕ್ಕೆ ಇಷ್ಟಪಡ್ತೀನಿ, ಈ ಥರ ಕೃತ್ಯಗಳು ನಡೆದಾಗ ನೀವು ಈ ಥರ ಹೆಲ್ಪ್ಲೈನ್ಗಳನ್ನು ಕೊಟ್ಟು, ಅದು ಬೇರೆ ಎಲೆಕ್ಷನ್ ಸಂದರ್ಭದಲ್ಲಿ ಸುಮ್ಮನೆ ಒಂದು ಸ್ಟಂಟ್ ನಡೆದಿದ್ದು, ಇವತ್ತು ಹೆಲ್ಪ್ಲೈನ್ ನಡೀತಾ ಇಲ್ಲ. ಬಟ್ ಇವ್ರು ಮಾಡಿದ್ದು ಯಾಕೆ ಅಂತ ಹೇಳಿದ್ರೆ ಹಿಂದೂಗಳಿಗೆ ಒಂದು ಬೆಂಬಲ ಸಿಗಲಿ ಅಂತ. ಅದಲ್ಲದೆ ಕರ್ನಾಟಕ ರಾಜ್ಯ ಸರ್ಕಾರ ಮೊನ್ನೆ ಅಷ್ಟೇ 15th ಮೇಗೆ ಆ್ಯಂಟಿ ಕಮ್ಯುನಲ್ ಫೋರ್ಸ್ ಅಂತ ಒಂದು ಫೋರ್ಸ್ ಮಾಡಿತು, ಆನ್ ದ ಸೇಮ್ ಲೈನ್ಸ್ ಆಫ್ ಆ್ಯಂಟಿ ನಕ್ಸಲ್ ಫೋರ್ಸು. ಏನಾಯ್ತು ಅದ್ರ ಬಗ್ಗೆ?
ಸರಿಯಾಗಿ ಅದೊಂದು ಕ್ರಿಯೆ ನಡೆದಿದೆ. ರಜಾಕ್ ಜಿ, ನಾನು ಏನ್ ಹೇಳಕ್ ಅವ್ರು ಇಷ್ಟಪಡ್ತೀನಿ ಸರಿಯಾಗಿ ಒಂದು ಇದನ್ನ ನೀವು ಮಾಡಿದ್ದಾರೆ. ಯಾಕೆ ಯಾರಿಗೆ ಯಾಕೆ ಬೆಂಬಲ ಕೊಡ್ತೀರಿ? ಯಾರಿಗೆ ಯಾಕೆ ಬೆಂಬಲ ಕೊಡ್ತೀರಿ? ಇಲ್ಲ, ಇಲ್ಲಿ ಈ ಕುತ್ಕೊಂಡು ರಾಜ್ಯದ ಇವತ್ತು ಕಾನೂನಿನ ಸಿಂಧೂರ ಬಗ್ಗೆ ತಪ್ಪು. ಮಾತಾಡಿ. ಇಲ್ಲಿ ಕುತ್ಕೊಂಡು ಇವತ್ತು ಆರ್ ಅಶೋಕ್ ಅವರಾಗಿರ್ಲಿ, ಬೇರೆ ಬಿಜೆಪಿ ನಾಯಕರಾಗಿರ್ಲಿ, ಇವತ್ತು ಕುತ್ಕೊಂಡು ಕಾಂಗ್ರೆಸ್ ಓಲೈಕೆ ರಾಜಕಾರಣ ಇದಕ್ಕೂ ಕಾಂಗ್ರೆಸ್ಗೆ ಏನಾದ್ರು ಸಂಬಂಧ ಇದೆಯಾ? Congress is doing that, it is ಇಲ್ಲ, wrong. If ಇವತ್ತು BJP is doing that, it is wrong. BJP is trying to put the blame on Congress and project this as a political rivalry. This is not political. ಇದು ಪೊಲಿಟಿಕಲ್ ಅಲ್ಲ. ಪೊಲಿಟಿಕ್ಸ್ಗೆ ಬಳಸ್ಕೊಳ್ಳಕ್ಕೆ ಬಿಜೆಪಿ ಮಾಡ್ತಿರುವ ಹೇಳಿತನ ಅಂತ ಹೇಳ್ತೀನಿ ನಾನು. ಇದು ಕಾಂಗ್ರೆಸ್ ಬಿಜೆಪಿ ಅಲ್ಲ, ಇದು ಹಿಂದೂ ಮುಸ್ಲಿಂ ಮಾಡಿ ಬಿಜೆಪಿ ಹಿಂದೂಗಳಿಗೆ ಒಂದ್ ಸೈಡ್ ಮಾಡಿಕೊಂಡು ನಮಗೆ ವೋಟ್ ಬರುತ್ತೆ ಅಂತ ಮಾಡ್ತಿರೋದು. ಇಷ್ಟೊಂದು ದೊಡ್ಡ ಪಾಠ ನಮ್ಮ ರಾಜ್ಯದ ಮಹಾಜನತೆ ಇವರು ಕಪಾಳ ಮೋಕ್ಷ ಆಯ್ತು ಈ ಎಲೆಕ್ಷನ್ ಅಲ್ಲಿ. ಬರೀ ಇದೇ ನಡೆದಿದ್ದು ಬೊಂಬೈ ಸರ್ಕಾರದಲ್ಲಿ. ಇವತ್ತು ಬೆಳಿಗ್ಗೆ ನಡೆದ ಬ್ಯಾನ್ ಆಯ್ತು, ಅದೇನೋ ಆಯ್ತು, ಹಿಜಾಬ್ ಬ್ಯಾನು, ಅದು ಇದು. ಅದರ ಉತ್ತರ ರಾಜ್ಯದ ಸರ್ಕಾರ, ರಾಜ್ಯದ ಜನತೆ ಇವರು ಕೊಟ್ಟುನು ಇನ್ನೂ ಇವ್ರಿಗೆ ಪಾಠ ಕಲ್ತಿಲ್ಲ, ಇನ್ನೂ ಬುದ್ಧಿ ಬಂದಿಲ್ಲ. ನಿನ್ನೆ ಅಷ್ಟೇ ರಿಯಾಕ್ಷನ್ ಆನ್ ದಿಸ್. ಒಂದೇ ಪ್ರಶ್ನೆ, ಪ್ರಸ್ತುತವಾಗಿರುವಂತಹ ಸನ್ನಿವೇಶದಲ್ಲಿ ಸಂಶಯಾಸ್ಪದವಾದಂತಹ ವಿಷಯಗಳು ಅಲ್ಲಲ್ಲಿ ಊಹಾಪೋಹಗಳು ನಡೀತಾನೆ ಇರುತ್ತೆ. ಇದನ್ನ ಮನಸ್ಸಿನಿಂದ ಕಿತ್ತು ಹಾಕುವಲ್ಲಿ ಸರ್ಕಾರ, ಜಿಲ್ಲಾಡಳಿತ, ಪೊಲೀಸ್ ಇಲಾಖೆ ತುಂಬವಾಗಿ ಶ್ರಮಿಸಬೇಕು. ಎಲ್ಲ ಸಮುದಾಯಗಳನ್ನು ಒಟ್ಟು ಸೇರಿಸಿಕೊಂಡು ಶಾಂತಿ ಸಭೆಗಳನ್ನು ಆಗ್ಗೆ ಮಾಡುವ ಪ್ರಯತ್ನವನ್ನ ಮಾಡಬೇಕು. ಅದು ಸಮಾಜಕ್ಕೆ ತಲುಪುವ ಕೆಲಸ ಆಗಬೇಕು. ಈ ರೀತಿಯ ಪ್ರಕ್ರಿಯೆಗಳಾದಾಗ ಈ ಸಂಶಯಾಸ್ಪದ ವ್ಯವಸ್ಥೆಗಳು ತನ್ನಿಂದ ತಾನಾಗಿ ದೂರವಾಗ್ತದೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಥ್ಯಾಂಕ್ ಯು ಗುರುಗಳೇ, ಚರ್ಚೆಯಲ್ಲಿ ಭಾಗಿಯಾಗೋದಕ್ಕೆ. ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್. ನೋಡಿ, ಸರ್ಕಾರದ ಮೇಲೆ ಕ್ರಮ ತಗೋಬೇಕು. ಇವ್ರು ಯಾವ ಥರ ಎಲೆಕ್ಷನ್ ಸಂದರ್ಭದಲ್ಲಿ ಇವ್ರು ಬಂದ್ಬಿಟ್ಟು ಹೇಳಿದ್ರಲ್ಲ ಬಜರಂಗಲ ಬ್ಯಾನ್ ಮಾಡ್ತೀವಿ ಅಂತ. ಇವತ್ತು ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ, ಬಜರಂಗಲವನ್ನು ಬ್ಯಾನ್ ಮಾಡಿದ್ರೇ ಇದು ಪರಿಹಾರ. ಯಾಕೆಂದರೆ ನೀವು ಎತ್ಬಿಟ್ಟು ಹಿಂದೆ 27 ಕೊಲೆಗಳಾಗಿವೆ ಕಳೆದ ಒಂದು 3-4 ವರ್ಷಗಳಲ್ಲಿ. ಅದನ್ನೆಲ್ಲ ನೋಡಿ, ಇವರೆಲ್ಲ ಏನು ಅಂತ ಹೇಳಿದ್ರೆ ಕೇಡಿಗಳು, ರೌಡಿಗಳು, ಅಲ್ಲಿ ಇಲ್ಲಿ ರೌಡಿ ಶೀಟರ್ಗಳು ಬಜರಂಗಲ ಅಂತ ಸೇರ್ಕೊಳ್ಳೋದು, ಸುಮ್ಮನೆ ಅದು ಸ್ಯಾಫ್ರನ್ ಒಂದು ಶಾಲನ್ನು ಹಾಕ್ಕೊಳ್ಳೋದು, ಬಂದ್ಬಿಟ್ಟು ಈ ಥರ ಕೃತ್ಯಗಳನ್ನ ಮಾಡಿ ಸುಮ್ಮನೆ ಏನೋ ಒಂದು ನಡೆಸ್ಕೊಂಡು ಹೋಗ್ತಾ ಇರೋದು. ಇದರಿಂದ ಸಮಾಜಕ್ಕೆ, ನಮ್ಮ ರಾಜ್ಯಕ್ಕೆ ಯಾವುದೇ ಒಳ್ಳೆಯದನ್ನು ಇವ್ರು ಮಾಡೋಕ್ಕೆ ಆಗ್ತಾ ಇಲ್ಲ. ಇವ್ರ ಕೈಯಲ್ಲಿ ಈ ಸಮಾಜ ದ್ರೋಹಿ ಸಂಘಟನೆ ಬಜರಂಗದಳವನ್ನ ಸರ್ಕಾರ ಬ್ಯಾನ್ ಮಾಡಬೇಕು ಅಂತ ಇವತ್ತು ಕೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನಾನು ಒಂದು ವಿಚಾರವನ್ನ ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವ ಸಂಘಟನೆಗಳು ಕೂಡ ರಾಜ್ಯಕ್ಕೋಸ್ಕರ ಅಥವಾ ಒಂದು ಧರ್ಮಕ್ಕೋಸ್ಕರ ಕೆಲಸ ಮಾಡೋದಾದ್ರೆ ಇನ್ನೊಂದು ಧರ್ಮದ ಕೇಡನ್ನ ಬಯಸೋದಿಲ್ಲ, ಇನ್ನೊಂದು ಸಾವನ್ನ ಬಯಸೋದಿಲ್ಲ. ಯಾವ ಧರ್ಮವೂ ಕೂಡ ಮತ್ತೊಂದು ಧರ್ಮವನ್ನ ಕೊಂದು ಬದುಕಿ ಅಂತ ಹೇಳಲ್ಲ, ಮತ್ತೊಂದು ಜೀವವನ್ನ ಕೊಂದು ನೀವು ಜೀವನ ಮಾಡಿ ಅಂತ ಹೇಳೋದಕ್ಕೆ ಬರಲ್ಲ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನಾನು ಹೇಳ್ತೀನಿ, ಆ ಭಾಗದ ರಾಜಕಾರಣಿಗಳಿಗೆ, ಎರಡೂ ಪಕ್ಷದವರಿಗೆ, ನಿಮ್ಮ ಓಲೈಕೆ ರಾಜಕಾರಣಗಳನ್ನ ಯಾವ ಧರ್ಮದ ಮೇಲಾದ್ರೂ ಆಗ್ಲಿ ನಿಲ್ಲಿಸಿ. ದಯವಿಟ್ಟು ಬಾಯಿ ಮುಚ್ಕೊಂಡು ನಿಮ್ಮ ರಾಜಕಾರಣ ಎಷ್ಟಿದೆ ಅಷ್ಟಕ್ಕೆ ಸೀಮಿತ ಮಾಡಿಕೊಂಡು ಜನರನ್ನ ಜನರ ಪಾಡಿಗೆ ಬದುಕಕ್ ಬಿಡಿ. ಆ ಅಮಾಯಕರ ತಲೆಗೆ ಏನೇನೋ ತುಂಬಿ ಅವರ ಜೀವನವನ್ನ ಹಾಳು ಮಾಡಬೇಡಿ. ಜೊತೆಗೆ ಈ ನೆಲದ ಕಾನೂನು ಏನ್ ಹೇಳುತ್ತೆ ಅದು ರಹೀಮ್ಗೂ ಅಪ್ಲೈ ಆಗ್ಬೇಕು, ಸುಹಾಸ್ಗೂ ಅಪ್ಲೈ ಆಗ್ಬೇಕು. ಸುಹಾಸ್ ಹೆಚ್ಚಲ್ಲ, ರಹೀಮ್ ಕಡಿಮೆ ಅಲ್ಲ. ಇಬ್ರು ಒಂದ್ ಸೆಕೆಂಡ್, ಇಬ್ರು ಹೋದ್ರು ಈ ಮಣ್ಣಿನ ಮಕ್ಕಳು ಹೋಗ್ತಾರೆ ಹೊರತು, ಆ ಮನೆಯ ಮಕ್ಕಳು ಹೋಗ್ತಾರೆ ಹೊರತು ಇನ್ನು ಯಾರು ಕೂಡ ಯಾರ ಮನೆಯವರನ್ನು ಕಳ್ಕೊಳ್ಳೋದಿಲ್ಲ. ಆ ಕುಟುಂಬ ಮಾತ್ರ ಲಾಸ್ ಆಗುತ್ತೆ. ನೀವು 25 ಲಕ್ಷ 30 ಲಕ್ಷ ಕೊಟ್ಟಿದ ತಕ್ಷಣ ಅವ್ರ ಮನೆಯನ್ನು ಉದ್ಧಾರ ಆಗ್ಬಿಡುತ್ತೆ ಅಂತಲ್ಲ. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಕರಾವಳಿಯನ್ನ ಹೇಗೆ ಒಂದು ನಾರ್ಮಲ್ ಮಾಡಬಹುದು ಅದ್ರ ಬಗ್ಗೆ ಯೋಚನೆ ಮಾಡಿ. ಈ ಕೋಮು ದ್ವೇಷದ ಕೊಳಕು ಬೀಜವನ್ನ ಬಿತ್ತೋದನ್ನ ನಿಲ್ಲಿಸಿ ಅಂತ ಹೇಳ್ತಾ ಈ ಟಾಪಿಕ್ ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.